ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಸಿದ್ಧ ನಿಮಿಷಾಂಬ ದೇಗುಲದಲ್ಲಿ ದೇವಿಯ ವರ್ಧಂತಿ ಮಹೋತ್ಸವವನ್ನು ಭಕ್ತಿಭಾವದಿಂದ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ವರ್ಧಂತಿ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿಸಲ್ಪಟ್ಟಿದ್ದು, ಸ್ವರ್ಣ ಪುಷ್ಪ ಕನಕಾಭಿಷೇಕ ಸೇರಿದಂತೆ ವಿವಿಧ ಅಭಿಷೇಕಗಳು ಜರುಗಿದ್ದಾವೆ. ದೇವಿಯ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ದೇಗುಲಕ್ಕೆ ಹರಿದು ಬಂದಿದ್ದು, ಸ್ಥಳದಲ್ಲಿ ಭಕ್ತಿ ಸಾಗರ ಕಂಡುಬಂದಿದೆ. ತಾಲೂಕು ತಹಶೀಲ್ದಾರ್ ಚೇತನ ಹಾಗೂ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ದೇವಿಯ ದರ್ಶನ ಪಡೆದರು. ದೇಗುಲಕ್ಕೆ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು, ಸಂಜೆ ವೇಳೆಗೆ ಗ್ರಾಮದಲ್ಲಿ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ಭಕ್ತರ ಸಮ್ಮುಖದಲ್ಲಿ ಭವ್ಯವಾಗಿ ನಡೆಯಲಿದೆ. ಸ್ಥಾಪನೆ, ಆವಾಹನೆ, ಎಲ್ಲ ದೇವತೆಗಳ ಆವಾಹನೆಗಳು, ಹಾಗೇನೆ ಮಹಾಪೂಜೆ, ಅಷ್ಟಾವಧಾನ ಸೇವೆ, ದುರ್ಗಾ ಸಪ್ತಶತಿ ಪಾರಾಯಣ ಮೊದಲಾದಂತಹ ಎಲ್ಲ ಸೇವೆಗಳು ನಿನ್ನೆ ನಡೆದಿವೆ. ಇವತ್ತಿನ ದಿವಸ ನಿಮಿಷಾಂಬ ಹೋಮ, ಹಾಗೇನೆ ಪೂರ್ಣಾವತಿ ಆದ ನಂತರ ಸುತ್ತಲೂ ದಿಗ್ಬಲಿ, ಹಾಗೇನೆ 151 ಲೀಟರ್ ಹಾಲು, ಈ ಥರ ಮಹಾಭಿಷೇಕ ಸೇವೆ, ಪಂಚಾಮೃತಾಭಿಷೇಕ ಸೇವೆ, ಹಾಗೇನೆ 122 ಕಲಶಗಳ ಅಭಿಷೇಕ ನಡೆಯಿತು. ಹಾಗೆ ವಿಶೇಷವಾಗಿ 108 ಸುವರ್ಣ ಪುಷ್ಪಗಳಿಂದ ಕನಕಾಭಿಷೇಕ ಸೇವೆ ಕೂಡ ಇವತ್ತಿನ ದಿವಸ ನಡೆದಿದೆ. ಭಗವತಿಯ ಸನ್ನಿಧಿಯಲ್ಲಿ ಇವೆಲ್ಲ ಮಧ್ಯಾಹ್ನ ಈ ಮಹಾಪೂಜಾದಿಗಳು ಈಗ ನಡೆಯುತ್ತೆ. ಮಹಾಪೂಜೆ ನಂತರ ಸಾಯಂಕಾಲ ವಿಶೇಷವಾಗಿ ಕಾವೇರಿ ಪೂಜೆ, ಹಾಗೇನೆ ಊರೊಳಗೆಲ್ಲ ಉತ್ಸವ ಹೋಗುತ್ತೆ. ಹಾಗೇನೆ ವಿಶೇಷವಾಗಿ ಕಾರ್ಯಕ್ರಮದೊಂದಿಗೆ ಸಾಯಂಕಾಲ ಮುಕ್ತಾಯ ಆಗುತ್ತೆ. ಸೂರ್ಯನಾರಾಯಣ ಭಟ್ರು ಪ್ರಧಾನ ಅರ್ಚಕರು. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.